स्थापयामि। ओम सरस्वती प्रत्यक्ष दीपं दर्शयामि। शतमानं भवति ಕೆಳಗಡೆ ಸ್ವಲ್ಪ ನಿಧಾನ ನೋಡ್ಕೊಡಿ ಎಲ್ಲರೂ. शतमानं भवति शतसंवत्सरमिष्टकाम्यारोग्यं ನಮ್ಮ ಕಾರ್ಯಕರ್ತರು ಮುಖಂಡರು ಅಂದ್ಕೊಳ್ಳೋರಿಗೆ ಒಂದು ಮಾತು ಹೇಳಿ. ನನ್ನ ಒಂದು 9-10 ವರ್ಷಗಳಿಂದ ನಾವು ಈ ಊರುಗಳು ಪ್ರವಾಸ ಮಾಡುವಾಗ ನೀರಿನ ಅಭಾವ ಜಾಸ್ತಿ. 900 ಅಡಿ 1000 ಅಡಿ 1200 ಅಡಿ ಕುಡಿದ್ರೂ ಕೂಡ ನೀರು ಸಿಗ್ತಾ ಇರಲಿಲ್ಲ. ಕುಡಿಯೋ ನೀರಿನ ಘಟಕ ಆಮೇಲೆ ವಿಚಾರ, ನೀರು ಸಿಗ್ತಾ ಇರಲಿಲ್ಲ. ಆ ನೀರಿನ ಮಟ್ಟ ಎಷ್ಟು ಕೆಳಗಡೆ ಹೋಗುತ್ತೆ, 1000 ಅಡಿಯಿಂದ ಕೆಳಗಡೆ ಹೋಗುತ್ತೆ, ಅದು ಕುಡಿಯೋಕ್ಕೆ ಯೋಗ್ಯ ಆಗಿರಲ್ಲ. ಇವತ್ತೆಲ್ಲ ನಾಳೆ ಈ ಭಾಗದಲ್ಲಿ ಯಾರು ರೈತರಿದ್ದಾರೋ ಬಡವರಿದ್ದಾರೋ ನಮ್ಮನ್ನು ನಂಬ್ಕೊಂಡು ಯಾರು ಸರ್ಕಾರನ ನಂಬ್ಕೊಂಡಿರ್ತಾರೋ ಅಂಥವ್ರಿಗೆ ಯೋಗ್ಯವಾಗಿರೋ ನೀರು ಕೊಡಬೇಕಂದ್ರೆ ಫಸ್ಟ್ ಬೋರ್ವೆಲ್ ನೀರೇ ಸರಿಯಾಗಿರಲಿಲ್ಲ. 1000 ಅಡಿ ಕೆಳಗಡೆ ಹೊಟ್ಟೋಗ್ತಾ ಇತ್ತು. ಫ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾಯಿತ್ತು, ಅಂದರೆ ನೀರೆಲ್ಲ ಹಾರ್ಡ್ನೆಸ್ ಜಾಸ್ತಿ ಇರ್ತಾಯಿತ್ತು. ಅದು ಪರಿವರ್ತನೆ ಆಗಬೇಕಂದ್ರೆ ಬೋರ್ವೆಲ್ಸು ರೀಚಾರ್ಜ್ ಆಗಬೇಕಾಗಿತ್ತು. ಆ ಬೋರ್ವೆಲ್ಸ್ ರೀಚಾರ್ಜ್ ಆಗಲಿಕ್ಕೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಸ್ ಇದೆ ಕಾಣಲ್ಲ. ಈಗ ಚೆಕ್ ಡ್ಯಾಮ್ಸ್ ನಾವು ಎಷ್ಟು ಮಾಡಿದ್ದೀವಿ, ಯಾವ್ಯಾವ ಪಂಚಾಯತಿಯಲ್ಲಿ ಮಾಡಿದ್ದೀವಿ, ಅವು ಯಾವೂ ಕಾಣಲ್ಲ. ಆ ಚೆಕ್ ಡ್ಯಾಮ್ಸ್ನ ನಾವು 10 ವರ್ಷಗಳ ಕಾಲ ಎಲ್ಲೆಲ್ಲಿ ಬೇಕು ಆ ಜಾಗದಲ್ಲಿ ಮಾಡಿರೋದ್ರಿಂದ ರೈತರ ಜಮೀನಲ್ಲಿ ಆ ಬೋರ್ವೆಲ್ಸು ರೀಚಾರ್ಜ್ ಆಗಿದೆ. ಕೆಲವೊಂದು ಕೆರೆಗಳಲ್ಲಿ ನೀರು ನಿಂತಿದೆ. ಅದಾದಮೇಲೆ ಇವತ್ತೆಲ್ಲ ಎಷ್ಟೋ ಭಾಗದಲ್ಲಿ ಒಂದು 40% ಭಾಗದಲ್ಲಿ ನೀರು ಆಲ್ಮೋಸ್ಟ್ 1000 ಫೀಟ್ ಕೆಳಗಡೆ ಹೋಗಿಲ್ಲ, ಯೋಗ್ಯವಾಗಿದೆ. ಆದರೆ ಹಿಂದೆ 1300 ಅಡಿ ಹೋಗಿದ್ದೀವಿ. ಅದಾದಮೇಲೆ ಈ ಭಾಗದಲ್ಲಿ ಸ್ವಲ್ಪ ಎಲ್ಲ ರೈತರಿಗೆ ಇಂಡಿವಿಜುವಲ್ ಬೆನಿಫಿಟ್ಸ್ ಕೊಡುವಾಗ ಬೋರ್ವೆಲ್ ಕೊಟ್ಟಿದ್ದೀವಲ್ಲ, 99% ಸಕ್ಸಸ್ ಆಗಿದೆ. 99% ಯಾರು ಇಂಡಿವಿಜುವಲ್ ಬೆನಿಫಿಟ್ ಅಂದರೆ ಯಾರೋ ಒಬ್ಬ ರೈತರಿಗೆ ಬೋರ್ವೆಲ್ ಹಾಕ್ಸ್ಕೊಡೋ ಅಂತ ಯಾವುದೋ ಒಂದು ಯೋಜನೆ, ಗಂಗಾ ಕಲ್ಯಾಣದ ಯಾವುದೋ ಒಂದು ಯೋಜನೆಯಲ್ಲಿ ಮುಂದೆ ಬಂದಾಗ ಅವರಿಗೆ ಅದು ಯೋಗ್ಯವಾಗಿ ನೀರು ಸಿಕ್ಕಿದೆ. ಆ ರೈತ ಸ್ವಂತ ತನ್ನ ಪರಿಶ್ರಮದಲ್ಲಿ ಬದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಯಾರ್ಯಾರ್ದು ಬಂದಿದೆ ಬೇಡಿಕೆ ನಾನು ಯಾವುದೂ ರಿಜೆಕ್ಟ್ ಮಾಡಿಲ್ಲ. MIL 99 ಬೋರ್ವೆಲ್ಸ್ ಹಾಕಿದ್ದೀವಿ, 1% ಕೂಡ ಫೇಲ್ಯೂರ್ ಇಲ್ಲ. ಆ ಸತ್ಯ ತಿಳ್ಕೊಳ್ಳಲ್ಲ. ಈಗ ಏನು ವಿಚಾರ ನಾವು ನಿಮ್ಮ ಗಮನಕ್ಕೆ ತರಬೇಕು ಅದು ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಹೇಳೋ ಅಂತ ಇದು ಬರ್ತಿಲ್ಲ. ಯಾಕೆ ನಾವು ಜಾಸ್ತಿ ಆದ್ಯತೆ ಕುಡಿಯೋ ನೀರಿನ ಘಟಕಗಳಿಗೆ ಕೊಡ್ತೀವಿ ಅಂದರೆ, ಹಿಂದೆ ನಾವು ನೀರು ಏನು 20 ವರ್ಷಗಳ ಕಾಲ 10 ವರ್ಷಗಳ ಕಾಲ ಕುಡಿತಾ ಇದ್ವಿ ಅದು ಯೋಗ್ಯವಾಗಿಲ್ಲ ಅಂತ ಒಂದು ಸರ್ಟಿಫೈ ಮಾಡಿದ್ವಿ. ತುಂಬ ಡೆಪ್ತ್ ಹೋದಷ್ಟು ನಾವು ಬೋರ್ವೆಲ್ಸಲ್ಲಿ ಆ ನೀರನ್ನ ನಾವು ಬಳಕೆ ಜಾಸ್ತಿ ಮಾಡ್ತಾ ಮುಂದೆ ಕಾಲು ಸವಿಯುತ್ತೆ. ಅದಾದಮೇಲೆ ಬೇರೆ ಬೇರೆ ಅದರದ್ದೇ ಆದದ್ದು ಒಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಇವತ್ತಿನ ಮಕ್ಕಳಿಗೆ ಅಂಥ ಪರಿಸ್ಥಿತಿ ಬರ್ಕೂಡ್ದು. ಅವ್ರಿಗೆ ಆ ಥರ ಅವ್ರಿಗೆ ಸೌಕರ್ಯ ಅನ್ನೋದು ಮೊದಲನೇದು, ಕುಡಿಯೋದು ನೀರು ಆದ್ಯತೆ ಮಾಡಿಕೊಡೋಣ ಅಂತಂದ್ಬಿಟ್ಟು. ಆಮೇಲೆ ಈ ಊರಿಗೆ ಒಂದು ಕಾರ್ಯಕ್ರಮ ಮಾಡೇ ಬರಬೇಕಾಯ್ತು. ಕಣ್ಣೂರವ್ರಿಗೆ ಮಾತು ಕೊಟ್ಟಿದ್ವಿ, ನಿಮಗೆ ಜಾಗ ಕೊಟ್ಟು ಹಕ್ಕುಪತ್ರ ಕೊಟ್ಟು ನಾನು ಈ ಊರಿಗೆ ಬರೋದು ಕಾರ್ಯಕ್ರಮ ಮಾಡಿ ಅಂತ. ಹಕ್ಕುಪತ್ರ ಬಂದು EO ಆಫೀಸಲ್ಲಿ ಕಾಯ್ತಾ ಇದೆ. ಕಾರ್ಯಕ್ರಮ ಮಾಡೋದಕ್ಕೆ ಡೇಟ್ ಹುಡ್ಕೊಂಡು ಇವ್ರು ನಮ್ಮ ನಾಯಕರಿಗೆ ಬಿಡುವಿಲ್ಲದೆ ಇರೋದು, ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ, ಬಿಡುವಿಲ್ಲ ಪಾಪ ಅವ್ರಿಗೆ. ಜಾಗ ಗುರ್ತಿಸಿ 1.5 ವರ್ಷ 2 ವರ್ಷ ಆಗಿದೆ.
ಅದನ್ನು ಸ್ವಲ್ಪ ಮೂಲಭೂತವಾಗಿರುವಂಥ ಸೌಕರ್ಯ ಮಾಡಿ, ಆಮೇಲೆ ಇಡೀ ಜಿಲ್ಲೆಯಲ್ಲಿ 2 ಜಾಗಕ್ಕೆ ಸರ್ಕಾರದಿಂದ ಹಕ್ಕುಪತ್ರ ಬಂದಿರೋದು. ಒಂದು ರಾಮಸಾಗರದ ಕೂಳೂರಲ್ಲಿ, ಆಮೇಲೆ ಕಂಗಾಂಡ್ಲಹಳ್ಳಿ ಪಂಚಾಯಿತಿಯಲ್ಲಿ ಕಣ್ಣೂರಲ್ಲಿ. ಇಲ್ಲಿ ಮಾತು ಕೊಟ್ಟು ಹೋಗಿದ್ವಿ ಇವ್ರು ಬೇಡಿಕೆ ಇಟ್ಟರು, ನಾವು ಮಾತು ಕೊಟ್ವಿ. ನಾವು ಮಾತು ಕೊಟ್ಟ ಮೇಲೆ ಸರ್ಕಾರದಲ್ಲಿ ಓಡಾಡಿ ಪ್ರತಿದಿನ ಹೋದಾಗೆಲ್ಲ ಹಕ್ಕುಪತ್ರಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲೂ ತರೋಕ್ಕಾಗಿಲ್ಲ ಹಕ್ಕುಪತ್ರ. ನಾನು ಹಿಂದೆ ಬಿದ್ದು ಆ ಫಲಾನುಭವಿನ ಗುರ್ತಿಸಿ ಅಧಿಕಾರಿಗಳನ್ನ ಹಿಡಿದು ಅದು ಪ್ರೊಸೀಜರ್ ಮಾಡಿ ಏನೇನು ದಾಖಲೆಗಳು ಕೇಳ್ತಾರೆ ಆನ್ಲೈನಲ್ಲಿ ಆ ದಾಖಲೆಗಳನ್ನೆಲ್ಲ ಅಪ್ಡೇಟ್ ಮಾಡಿಸಿ ಮೀಟಿಂಗ್ಸ್ ಮಾಡಿಸಿ ಪದೇ ನಾವು ಅಲ್ಲಿಂದ ಹಕ್ಕುಪತ್ರನೂ ತಂದಾಯಿತು. ಅದನ್ನು ಹಂಚಿಕೆ ಮಾಡಬೇಕಂದ್ರೆ ಆ ಕಾರ್ಯಕ್ರಮಕ್ಕೆ ಜಾಗ ಕೊಟ್ಟಿದ್ದೀವಿ, ಹಕ್ಕುಪತ್ರನೂ ತಂದಿದ್ದೀವಿ. ಸ್ವಲ್ಪ ಯೋಗ್ಯವಾಗಿ ಮಾಡಿಕೊಡಿ, ಬಡವರು ಏನೂ ಇಲ್ಲ ಅಂತ ಆ ಜಾಗ ನಿವೇಶನ ನಂಬ್ಕೊಂಡಿರೋರಿಗೆ ಸ್ವಲ್ಪ ಯೋಗ್ಯವಾಗಿ ಆ ಜಾಗನ ಲೆವೆಲ್ ಮಾಡಿ ಅವ್ರಿಗೆ ವ್ಯವಸ್ಥಿತವಾಗಿರೋ ಸೌಕರ್ಯ ಮಾಡಿ ಕೊಡಬೇಕು. ಬರೀ 30 ಜನನೇ ಇದ್ದಾರೆ, ಇನ್ನೂ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಬಟ್ ಜಾಗ ಗುರ್ತಿಸೋ ಅಂತ ಕೆಲಸ ಮಾಡಿದ್ವಿ. ಅದಾದಮೇಲೆ ಯಾವುದೇ ಒಂದು ಕುಡಿಯೋ ನೀರಿನ ಘಟಕ, ಹೆಣ್ಮಕ್ಳು ಮತ್ತಿನ್ಯಾರನ್ನೂ ಅವಲಂಬಿಸ್ಬಾರ್ದು, ಅವರಿಗೆ ವ್ಯವಸ್ಥಿತವಾಗಿ ಆ ಸೌಕರ್ಯ ಕೊಟ್ಟಾಗ ಅವ್ರಿಗೆ ಮುಟ್ಬೋದು. ಬಟ್ ಇವಾಗ ಇಲ್ಲಿಗೆ ಬಂದಮೇಲೆ ಏನು ಒಂದು ಸಮಾಧಾನ, ದೇವಸ್ಥಾನ ಇದೆ, 4 ಜನ ಮದುವೆ ಮಾಡ್ಕೊಳ್ಳೋಕೆ ಬರ್ತಾರೆ, ಇಲ್ಲಿ ಎಷ್ಟೋ ಜನ ಬಂದು ಹೋಗ್ತಾರೆ, ಅವರಿಗೆಲ್ಲ ದೃಷ್ಟಿಕೋನ ಇಟ್ಕೊಂಡು ಸ್ಕೂಲ್ ಇದೆ, ದೇವಸ್ಥಾನ ಇದೆ ಅಂತ ಆ ದೃಷ್ಟಿಕೋನದಿಂದ ದೂರ ಹಾಕಿದ್ದಾರೆ, ಅಥವಾ ಜಾಗ ಕೊಡದೆ ದೂರ ಹಾಕಿದ್ದಾರೆ. ಒಟ್ಟಲ್ಲಿ ಉಪಯೋಗ ಆಗಲಿ. ನಮ್ಮದು ಊರು ತುಂಬ ದೊಡ್ಡದಿತ್ತು, ನಾವು ಕಣ್ಣೂರಿಗೆ ಹೋದಾಗ ದೊಡ್ಡ ಊರು, ಆ ದೊಡ್ಡ ಊರಿಗೆ ಸೌಕರ್ಯಗಳು ತುಂಬ ಕಡಿಮೆ ಅಂತ ಹೇಳ್ತಾ ಇದ್ರು. ಆ ಮಾತು ಉಳಿಸ್ಕೋಬೇಕಲ್ವ, ನಾವು 4 ಸತಿ ಬಂದು ಹೋದ್ಮೇಲೆ ಆ ಮಾತನ್ನ ಉಳಿಸ್ಕೋಬೇಕು ಅನ್ನೋ ಮನಸ್ಸಿತ್ತು. ಸೊ ನಮ್ಮ ಪ್ರಯತ್ನ, ಕಷ್ಟ ಬಿದ್ದಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ರು, ಪರಿಶ್ರಮ ಇದೆ. ಯಾವಾಗಾದ್ರೂ ಕೋಪ ಮಾಡ್ಕೊಂಡು ಬೈತೀನಿ, ಆದರೆ ಅವ್ರು ಹೇಳಿರೋ ಎಲ್ಲ ಕೆಲಸ ಮಾಡಿದ್ದೀನಿ, ಚಾಚು ತಪ್ಪದೆ ಒಂದು ಬಿಡದೆ ಮಾಡಿದ್ದೀನಿ. ನನ್ನ ತಲೆಯಲ್ಲೇ ಜ್ಞಾಪಕ ಇರ್ತಾ ಇತ್ತು, ಅವ್ರೇನು ಅರ್ಜಿ ಕೊಡೋದೇ ಬೇಕಾಗಿರಲಿಲ್ಲ, ಅಷ್ಟು ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸೋ ಅಂಥ ಕೆಲಸ ಮಾಡಿದ್ವಿ. ಇನ್ನೂ ಸ್ವಲ್ಪ ಚುರುಕಾಗಬೇಕಂತ ನನಗೆ ಅವ್ರ ಬಗ್ಗೆ ಒಂದು ಆಸಕ್ತಿಯಿಂದ. ಬಟ್ ರೈತರ ಪರಿಸ್ಥಿತಿ ಏನು ನೋಡಿದ್ದಾರೆ, ಇಂಡಿವಿಜುವಲ್ ಬೋರ್ವೆಲ್ಸ್ ಹಾಕಿದ್ದಾರೆ. ಅವ್ರು ಇವತ್ತು ಎಷ್ಟೋ ಜನ ಬೆಳೆ ಇಟ್ಕೊಂಡು ನನಗೆ ಬರ್ತಾರೆ, ಕಡಲೆಕಾಯಿ ಎತ್ಕೊಂಡು ಇನ್ನೊಂದು ಎತ್ಕೊಂಡು ನಮಗೆ ಬೆಳೆ ಇಟ್ಟಿದ್ದೀವಿ, ಫಸ್ಟ್ ಬೆಳೆ ಖುಷಿ ಆಗಿದ್ದಾರೆ. MIL ಕೊಟ್ಟಿದ್ದು ನಾನು ಎಲ್ಲ ಬೋರ್ವೆಲ್ಸಲ್ಲೂ ನನಗೆ ತೃಪ್ತಿ ಇದೆ. ನಾನು ಶಾಸಕಳಾದಾಗ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಡೋಕ್ಕಾಗದೇ ಇರೋದು ಒಂದೇ ಸತಿ MIL ನಾನು ಕೊಡೋಕ್ಕಾಗಿ, ಆ 8-9 ವರ್ಷದ್ದು ಒಂದೇ ಸತಿ ಎಲ್ಲೆಲ್ಲಿದ್ದ ಲಿಸ್ಟ್ಗಳು ಕಾಯ್ಕೊಂಡಿದ್ದನ್ನೆಲ್ಲ ಒಂದೇ ಹತ್ರ ಹಾಕಿ ಕೊಡಿಸೋವಂಥದ್ದಾಯಿತು. ಎಷ್ಟೋ ಈ ಸುತ್ತಮುತ್ತ ಹಳ್ಳಿಗಳವ್ರಿಗೆ ಬೋರ್ವೆಲಲ್ಲಿ ನೀರು ಸಿಕ್ಕಿದೆ. ಅವ್ರ ಸ್ವಂತ ಅವರು ಜೀವನ ಕಟ್ಕೊಳ್ಳೋದಕ್ಕೆ ಅವರೇ ಸ್ವಂತ ಮಾಡಬೇಕಂದ್ರೆ 5 ಲಕ್ಷ ಆದರೂ ಬೋರ್ ಕೊರೆದು ಪಂಪು ಮೋಟ್ರು ಎನರ್ಜೈಸೇಷನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. MIL 7 ಲಕ್ಷ ಇಟ್ಟಿದ್ರು, ಎಷ್ಟು 7,50,000 ಇಟ್ಟಿದ್ರು ಅನಿಸುತ್ತೆ. ಅಷ್ಟು ಅನುದಾನನೂ ಈ ಭಾಗದ ಯಾರ್ಯಾರು 3 ಸತಿ 5 ಸತಿ ಅರ್ಜಿ ಹಾಕ್ಕೊಂಡಿದ್ದಾರೆ, ಮತ್ತೆ ಅವ್ರು ಓಡಾಡಿಸ್ಬಾರ್ದು ಅಂತ ಆ ಒಂದು ಪರಿಶ್ರಮ ಪ್ರಾಮಾಣಿಕವಾಗಿ ಮಾಡಿದ್ದೆ. ಇವ್ರು ಒಂದು ಕಾರ್ಯಕ್ರಮ ಮಾಡಬೇಕಾಯ್ತು, ಆಶ್ರಯದ, ಅದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು, ಆ ಥರ ಬಿದ್ದು ಇದಕ್ಕೊಂದು ಸತಿ ಇನ್ನೊಂದಕ್ಕೊಂದು ಸತಿ ಆ ಥರ ದುಡುಕಿದ್ದಾರೆ. ಅಷ್ಟು ಬಿಟ್ಟರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಚೌಧರಿ ಮೇಡಮ್ನವ್ರಿಗೆ ಕಣ್ಣೂರು ಗ್ರಾಮಕ್ಕೆ 2ನೇ ನೀರಿನ ಘಟಕ ಉದ್ಘಾಟನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ, ಅವರು ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯ ಒಂದು ಸಹಕಾರ ಮತ್ತು ಹೆಜ್ಜೆ ಮುಂದೆ ಇಟ್ಟು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ವಿಶೇಷ ಯೋಜನೆಗಳಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು, ಮಹಿಳೆಯರಿಗೆ ಒಳ್ಳೆಯ ನೀರು ಕೊಡಬೇಕು, ಮಕ್ಕಳಿಗೆ ಹುಡುಗರಿಗೆ ಎಲ್ಲರೂ ಕೂಡ ಒಳ್ಳೆಯ ನೀರು ಕುಡಿಬೇಕಂತೇಳಿ ಎಲ್ಲ ಊರುಗಳಲ್ಲಿ ಕ್ಷೇತ್ರದ ಸುಮಾರು 60% ಈಗಾಗಲೇ ನೀರಿನ ಘಟಕಗಳು ಉದ್ಘಾಟನೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ಮಾಡ್ತಾ ಇದ್ದಾರೆ, ಆಗುತ್ತದೆ. ಮತ್ತು ಅವರು ಈ ಕ್ಷೇತ್ರದ ಎಲ್ಲ ರೀತಿಯ ಮಕ್ಕಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ರೈತರಿಗೆ ಚೆಕ್ ಡ್ಯಾಮ್ಗಳು ಹಾಕಿ ಎಲ್ಲ ಕಡೆ ಮಳೆ ಬಂದರೆ ನೀರು ನಿಂತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಇರ್ಬೋದು, ಮಹಿಳೆಯರಿಗೆ ಸರ್ಕಾರದಲ್ಲಿ ಮಾತಾಡಿ 2,000 ರೂಪಾಯಿ ಬರೋಕ್ಕೆ ಈಗ 3ನೇ ವರ್ಷ ತುಂಬಿದೆ. ಎಲ್ಲ ಗ್ಯಾರಂಟಿಗಳು ಕೂಡ ಮುಂದುವರಿಸ್ತಾ ಇದ್ದಾರೆ. ಇವಾಗ ಹೊಸ ಗೌರ್ಮೆಂಟ್ ಇನ್ನೇನು 4-5 ದಿವಸದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಆಗುತ್ತೆ. ಅದರಲ್ಲಿ ಕೂಡ ಎಲ್ಲ ಕಾರ್ಯಕ್ರಮಕ್ಕೂ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಪೆನ್ಷನ್ಗಳು ಕೂಡ ಮಾತಾಡ್ತಾ ಇದ್ದಾರೆ. ಆ ಪೆನ್ಷನ್ ಕೂಡ ಮೇಡಮ್ನವರು ಆಲ್ರೆಡಿ ಇವಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ, ಸರ್ಕಾರದಲ್ಲಿ ಮಾತಾಡಿ, ಅವರಿಗೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಮಾಡಿ ಎಲ್ಲರೂ ಕೂಡ ಪೆನ್ಷನ್ ಕೊಡಬೇಕನ್ನೋ ಒಂದು ತೀರ್ಮಾನ ಕೂಡ ಸರ್ಕಾರದಲ್ಲಿ ಆಗಿದೆ. ಅದು ಕೂಡ ಮುಂದುವರಿಸ್ತಾರೆ. ಮತ್ತು 5 ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಅಕ್ಕಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು,
ಮತ್ತು ರಸ್ತೆ ಸಾರಿಗೆಯಲ್ಲಿ ಫ್ರೀಯಾಗಿ ಬಸ್ ಹೋಗಿ ಬರ್ತಕ್ಕಂಥದ್ದು ಎಲ್ಲ ಕೂಡ ನಮ್ಮ 5 ಗ್ಯಾರಂಟಿ ಪ್ರೋಗ್ರಾಮ್ ನಡ್ಕೊಂಡು ಬರ್ತಾ ಇದ್ದೀವಿ. ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ 820 ಎಕರೆ ಅನ್ನೋ ಒಂದು ರಿಸರ್ವ್ ಮಾಡಿ KGFಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಇನ್ನೇನು ಟೌನ್ಶಿಪ್ ರೆಡಿ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಶುರುವಾಗುತ್ತೆ. ಈ ರೀತಿ ಎಲ್ಲ ಈ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಎಲ್ಲ ಸುಮಾರು ಹಳ್ಳಿಗಳಲ್ಲಿ ಕೂಡ ಗಡಿಗಳು ನಡೆದಿದೆ. ಇನ್ನೂ 1-2 ಅಷ್ಟೇ ಮಾಡಬೇಕಾಗಿದೆ ಈ ಪಂಚಾಯತಿಯಲ್ಲಿ, ಅದು ಕೂಡ ಮಾಡ್ತಾರೆ. ಮುಂದೆ ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಬೇಡ್ಕೊಳ್ತಾ, ಮುಂದೆ ಕೂಡ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಕ್ಕೆ ಅವರು ಮನ ಕೊಟ್ಟಿದ್ದಾರೆ. ಮತ್ತು ಇದೇ ಕಣ್ಣೂರು ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಸರ್ಕಾರದಿಂದ 30 ನಿವೇಶನ ರೈತರಿಗೆ 1918ರಲ್ಲಿ ಪ್ರಾರಂಭ ಮಾಡಿ ಇಡೀ ಕ್ಷೇತ್ರಾದ್ಯಂತ ಕೊಡಬೇಕು. ಇಲ್ಲಿ ಮಾಡರ್ನ್ ಮೊದಲನೇದಾಗಿ ವಿತರಣೆ ಮಾಡಿ ಆಮೇಲೆ ಮಾಡಬೇಕಂತ ಒಂದು ಸದುದ್ದೇಶದಿಂದ ಇಟ್ಕೊಂಡಿದ್ದಾರೆ. ಏನು ಕೇವಲ ಒಂದು 10-15 ದಿವಸ ಒಳಗಡೆ ಇಲ್ಲಿ ಆಸ್ಪತ್ರೆಗಳಲ್ಲಿ ಗ್ರಾಮಸ್ಥರು ಕೊಡ್ತಾ ಇದ್ದಾರೆ. ಎಲ್ಲ ಕೂಡ ರೆಡಿಯಾಗಿದೆ. ಮುಂದೆ ಇಂಥ ಅನೇಕ ಕಾರ್ಯಕ್ರಮಗಳಿಗೆ ಅವ್ರಿಗೂ ಮೊದಲು ಆರೋಗ್ಯ ಕೂಡ ಚೆನ್ನಾಗಿರಬೇಕು, ಆಯುಷ್ಯೂ ಚೆನ್ನಾಗಿರಬೇಕು. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇವತ್ತು ನಾವು ನಿಮ್ಮ ಸಹಕಾರ ಕೋರಿ ಮತ್ತು ಈ ನೀರಿನ ಒಳ್ಳೆಯ ನೀರನ್ನು ಮೇಡಮ್ನವ್ರಿಗೆ ಸ್ವಲ್ಪ ಅಸಮಾಧಾನ ಇದೆ ಇಲ್ಲಿ. ಯಾಕಂದರೆ ಗ್ರಾಮದಲ್ಲಿ ಕೊಟ್ಟಿದ್ರೆ ಹೆಣ್ಮಕ್ಳಿಗೆ ಉಪಯೋಗ ಆಗೋದು ಅಂತ. ಮಹಿಳೆಯರು ಸ್ವಲ್ಪ ಮುತುವರ್ಜಿ ವಹಿಸಬೇಕು. ಊರಲ್ಲಿ ಪ್ರೀತಿ ಬರ್ತಾ ಇದೆ ಅಂದರೆ ಇವರೆಲ್ಲ ಸೇರಿಕೊಂಡು ಮುಂದೆ ಹೋಗಿ ನೋಡಪ್ಪ ಈ ಕಡೆ ಹಾಕಿ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಮಾತು ಹೇಳಬೇಕು. ಯಾಕಂದರೆ ಇವಾಗ ಎಲ್ಲರೂ ಎಜುಕೇಟೆಡ್ಸ್ ಇದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಡಿಜಿಟಲ್ ಗೊತ್ತು, ಫೋನ್ಗಳು ನೋಡ್ತಾರೆ, ವಾಟ್ಸಪ್ ಎಲ್ಲ ನೋಡ್ತಾರೆ. ನೀವು ಮಾತಾಡ್ಬೋದು. ಮೇಡಮ್ ಏನು ಹೇಳ್ತಾ ಇದ್ದಾರೆ, ನೀವೆಲ್ಲ ಒಳ್ಳೇದಾಗಿ ಟಿವಿಲಿ ಮಾಡ್ಕೊಂಡಿದ್ದಾರೆ ತಮ್ಮನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ಆ ಥರ ಏನಿಲ್ಲ, ಯಾರೋ ಸ್ವಲ್ಪ ಬೈ ಮಿಸ್ಟೇಕ್ ಇಲ್ಲಿ ಏನು ಆಗಿರ್ಬೋದು ಅಷ್ಟೇ. ಊರಲ್ಲಿ ಕೂಡ ಜಾಗ ಇದೆ, ಏನು ಇಲ್ಲದೆ ಏನಿಲ್ಲ. ಕಣ್ಣೂರು ದೊಡ್ಡವರು ಎಲ್ಲರೂ ಕೂಡ ಒಳ್ಳೆಯ ಜನನೇ. ಮಾತಾಡುವಾಗ ವ್ಯವಸ್ಥೆ ಮಾಡುವಾಗ ನಿರ್ಧಾರಗಳಾಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಪಂಚಾಯತಿಯಲ್ಲಿ ಒಳ್ಳೆ ಕೆಲಸಗಳಾಗಿದೆ. ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಈ ಮಾತಾಡಲು ಅವಕಾಶ ಕೊಟ್ಟರು. ಫೋನ್ ಮಾಡಿ ಅಲ್ಲಿ ಬಂದಿರೋ ಎಲ್ಲ ಹೆಣ್ಮಕ್ಳು ಪೂಜೆಗೆ ಬಂದಿರೋ ಎಲ್ಲ ಬರಬೇಕಲ್ಲ ಅಷ್ಟೊಂದು ಬಂದಿರತಕ್ಕಂಥ ನಿಮ್ಮ ಎಲ್ಲರ ಜನಪ್ರಿಯ ಶಾಸಕರು, ನಮ್ಮ ಸಹೋದರಿಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲ ಶಶಿಧರ ಮೇಡಮ್ ಅವರಿಗೆ ಕಣ್ಣೂರು ಗ್ರಾಮಸ್ಥರ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೇವೆ. ಈ ಊರಿಗೆ ಮಾಡಿರ್ತಕ್ಕಂಥ ಸೌಲಭ್ಯ ಮೇಡಮ್ನವರು ಇಡೀ ನಮ್ಮ ಪಂಚಾಯತಿಯಲ್ಲಿ ಯಾವ ಊರಿಗೂ ಮಾಡಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಪಂಚಾಯತಿಯಲ್ಲಿ. ಈ ಊರಿಗೆ ವಿಶೇಷವಾಗಿ ಮೇಡಮ್ ಎಲ್ಲ ಮನೆ ಹತ್ರನೂ ನಾವು ಕಾಂಕ್ರೀಟ್ ಹಾಕ್ಸಿರೋದು ನಮ್ಮ ಮೇಡಮ್ನವ್ರ ಅನುದಾನನೇ. 1 ಕೋಟಿ 1.5 ಕೋಟಿ ಅನುದಾನವನ್ನು ಈ ಕಣ್ಣೂರು ಗ್ರಾಮಕ್ಕೆ ಮಾಡಿದ್ದಾರೆ. ಮತ್ತು ಇಲ್ಲಿ ನಿವೇಶನ ರಹಿತ ಅಂತ 30 ಸೈಟುಗಳು ಆಸ್ಪತ್ರೆಗಳೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮನ್ನು ತಮ್ಮ ಮೇಡಮ್ ಕೈಯಲ್ಲಿ ಕೊಡಿಸ್ಲಿಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ. ಅದೇ ಥರ 2 ಆರೋ ಪ್ಲಾಂಟ್ಗಳು ಹಾಕಿದ್ದಾರೆ. ಮತ್ತು ಐಮಾರ್ಸ್ ಲೈಟ್ ಹಾಕಿದ್ದಾರೆ. ಮತ್ತೆ 2 ಐಮಾರ್ಸ್ ಲೈಟ್ ರೆಡಿ ಮಾಡಿದ್ದಾರೆ. ಯಾಕಂದರೆ ಈ ಊರು ದೊಡ್ಡದು, ಇಲ್ಲಿ ಎಲ್ಲ ಟೆಂಪಲ್ ಇದೆ. ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಒಂದು ಟೆಂಪಲ್ ಇದೆ. ಇಲ್ಲೇ ವಿಶೇಷವಾಗಿ ಎಲ್ಲರೂ ಮದುವೆಗಳು ಇಲ್ಲೇ ಮಾಡ್ತಾರೆ ಬಂದು. ಜಾಸ್ತಿ ಸೌಕರ್ಯ ಇದೆ ಅಂತ ಇಲ್ಲಿ ಊರವರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಹಾಕ್ಸಿದ್ದಾರೆ. ಒಳ್ಳೆಯದೇ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಅಂತ ನಮ್ಮ ಮೇಡಮ್ನವರಲ್ಲಿ ಮನವಿ ಮಾಡಿಕೊಳ್ತಾ ನಾವು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಂದಿರತಕ್ಕಂಥ ನಿಮ್ಮ ಎಲ್ಲರ ಜನಪ್ರಿಯ ಶಾಸಕರು, ನಮ್ಮ ಸಹೋದರಿಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲ ಶಶಿಧರ ಮೇಡಮ್ ಅವರಿಗೆ ಕಣ್ಣೂರು ಗ್ರಾಮಸ್ಥರ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೇವೆ. ಈ ಊರಿಗೆ ಮಾಡಿರ್ತಕ್ಕಂಥ ಸೌಲಭ್ಯ ಮೇಡಮ್ನವರು ಇಡೀ ನಮ್ಮ ಪಂಚಾಯತಿಯಲ್ಲಿ ಯಾವ ಊರಿಗೂ ಮಾಡಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಪಂಚಾಯತಿಯಲ್ಲಿ. ಈ ಊರಿಗೆ ವಿಶೇಷವಾಗಿ ಮೇಡಮ್ ಎಲ್ಲ ಮನೆ ಹತ್ರನೂ ನಾವು ಕಾಂಕ್ರೀಟ್ ಹಾಕ್ಸಿರೋದು ನಮ್ಮ ಮೇಡಮ್ನವ್ರ ಅನುದಾನನೇ. 1 ಕೋಟಿ 1.5 ಕೋಟಿ ಅನುದಾನವನ್ನು ಈ ಕಣ್ಣೂರು ಗ್ರಾಮಕ್ಕೆ ಮಾಡಿದ್ದಾರೆ. ಮತ್ತು ಇಲ್ಲಿ ನಿವೇಶನ ರಹಿತ ಅಂತ 30 ಸೈಟುಗಳು ಆಸ್ಪತ್ರೆಗಳೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮನ್ನು ತಮ್ಮ ಮೇಡಮ್ ಕೈಯಲ್ಲಿ ಕೊಡಿಸ್ಲಿಕ್ಕೆ ಎಲ್ಲ ಸಿದ್ಧವಾಗಿದ್ದೀವಿ. ಅದೇ ಥರ 2 ಆರೋ ಪ್ಲಾಂಟ್ಗಳು ಹಾಕಿದ್ದಾರೆ. ಮತ್ತು ಐಮಾರ್ಸ್ ಲೈಟ್ ಹಾಕಿದ್ದಾರೆ. ಮತ್ತೆ 2 ಐಮಾರ್ಸ್ ಲೈಟ್ ರೆಡಿ ಮಾಡಿದ್ದಾರೆ. ಯಾಕಂದರೆ ಈ ಊರು ದೊಡ್ಡದು, ಇಲ್ಲಿ ಎಲ್ಲ ಟೆಂಪಲ್ ಇದೆ. ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಒಂದು ಟೆಂಪಲ್ ಇದೆ. ಇಲ್ಲೇ ವಿಶೇಷವಾಗಿ ಎಲ್ಲರೂ ಮದುವೆಗಳು ಇಲ್ಲೇ ಮಾಡ್ತಾರೆ ಬಂದು. ಜಾಸ್ತಿ ಸೌಕರ್ಯ ಇದೆ ಅಂತ ಇಲ್ಲಿ ಊರವರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಹಾಕ್ಸಿದ್ದಾರೆ. ಒಳ್ಳೆಯದೇ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಅಂತ ನಮ್ಮ ಮೇಡಮ್ನವರಲ್ಲಿ ಮನವಿ ಮಾಡಿಕೊಳ್ತಾ ನಾವು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.